ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿ ಟ್ರಿಪಲ್ ಸ್ಟೆಪ್ ಡಿಸೈನ್ ಇದು. ಹಂಗೆ ಇದರಲ್ಲಿ ಟ್ರಿಪಲ್ ಟಸಲ್ಸ್ ಕೂಡ ಬರುತ್ತೆ. ಇದಕ್ಕೆ ನೀವು 600 ಇಂದ 700 ಕೂಡ ಚಾರ್ಜ್ ಮಾಡ್ಕೋಬಹುದು. ಬನ್ನಿ ಇದಕ್ಕೆ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಟೈಪ್ಸ್ ಬೀಡ್ಸ್ನ ತಗೊಂಡಿದ್ದೀನಿ. ಒಂದು ಸ್ಮಾಲ್ ರೌಂಡ್ ಬೀಡು ಮತ್ತು ಮೀಡಿಯಮ್ ಸೈಜ್ದು ರೋಸ್ ಡಿಸೈನ್ ಇರುವಂಥ ರೌಂಡ್ ಬೀಡು. ಇದೆರಡು ರೀತಿಯಾದಂಥ ಬೀಡನ್ನ ನಾನು ತಗೊಂಡಿದ್ದೀನಿ ಇಲ್ಲಿ. ಮತ್ತು 2 ಕಲರಲ್ಲಿ 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಕತ್ರಿ, ಕ್ರೋಶಾ ನೀಡಲ್ ನಂಬರು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ 11, 10 ಕೂಡ ಯೂಸ್ ಮಾಡ್ಕೋಬಹುದು. ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ 2 ಕಲರ್ ದಾರ, ಜರಿ ದಾರ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ನೋಡಿ ಸೀರೆ ಸರ್ಗು ಕಲರು ಮರೂನ್ ಕಲರ್ ಇರೋದ್ರಿಂದ ನಾನು ಅದರ ಆಪೋಸಿಟ್ ಕಲರು ಮೆಹಂದಿ ಗ್ರೀನ್ ಆ ಕಲರಲ್ಲಿ ನಾನು ದಾರಾನ ತಗೊಂಡಿದ್ದೀನಿ. ಅದನ್ನು ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಾರಾನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿಕೊಂಡು ಈ ರೀತಿಯಾಗಿ ದಾರಾನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು 2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡ್ಬೇಕು. ಕಟ್ಕೊಂಡಿದ್ದಾದ ನಂತರ ನೋಡಿ ಅದೇ ಸೇಮ್ ಪ್ಲೇಸಲ್ಲಿ ನಾವು ಅಥವಾ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಬೇಕು. ಗಂಟು ಕಟ್ಕೊಂಡ್ಮೇಲೆ ಒಂದು ಲಾಕ್ನ ಕೂಡ ಮಾಡ್ಕೋಬೇಕು. ನಾವು ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ಸ್ಯಾರಿ ರಫ್ ಇತ್ತು, ಹಾಗಾಗಿ ಅದು ನೀಡಲ್ ಸ್ವಲ್ಪ ಬರೋದಕ್ಕೆ ಆ ದಾರ ಲೇಟ್ ಆಯಿತು. ಆಮೇಲೆ ನೋಡಿ ಆ ರೀತಿ ರಫ್ ಇದ್ದಾಗ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಮಾಡೋದಕ್ಕೆ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಬಿಟ್ಟು ಈ ರೀತಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದ್ಮೇಲೆ ನಾವು ಮೀಡಿಯಮ್ ಸೈಜ್ದು ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಹೊಸದಾಗಿ ಕಲಿತಾ ಇದ್ದೀರಾ ಅಂದರೆ ಈ ರೀತಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಮತ್ತು ನೀವು ಚೈನ್ಗಳನ್ನ ಲಾಕ್ ಮಾಡುವಾಗ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಆವಾಗ ರಿಂಕಲ್ಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಇವಾಗ ನೋಡಿ ಬೀಡ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಬರುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಅಥವಾ 1 ಪಾಯಿಂಟ್ ಹಿಂದಕ್ಕೆ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಜನ ಕೇಳ್ತೀರಾ ರಿಂಕಲ್ಸ್ ಬರುತ್ತೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ. ಸೊ ಹಾಗಾಗಿ ಹೇಳ್ತಾ ಇರೋದು, ನಾನು ಪದೇ 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡಿಕೊಂಡ್ರೆ ನಿಮಗೆ ರಿಂಕಲ್ಸ್ ಬರೋದಿಲ್ಲ. ಮತ್ತೆ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ನಾವು ಈ ರೀತಿ ಲಾಕ್ ಮಾಡುವಾಗ ನಮಗೆ ನೀಡಲ್ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ, ಅದು ಗೊತ್ತಾಗಲ್ಲ. ಒಂದು ಚೂರೇ ಮುಂದಕ್ಕೆ ಹೋದ್ರೂ ಸೀರೆನಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಮತ್ತೆ ಇವಾಗ 4 ಚೈನ್ ಗ್ಯಾಪು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಕಲ್ತಿ ಎಕ್ಸ್ಪರ್ಟ್ ಇರೋರಿಗೆ ಗೊತ್ತಿರುತ್ತೆ, ಅವರಿಗೆ ರಿಂಕಲ್ಸ್ ಬರೋದಿಲ್ಲ. ಹೊಸದಾಗಿ ಕಲಿಯೋರಿಗೆ ಮಾತ್ರನೇ ಆ ರೀತಿ ರಿಂಕಲ್ಸ್ ಬರುತ್ತೆ. 4 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. ಇಲ್ಲಿ 4 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 6 ಚೈನ್ ಗ್ಯಾಪ್ ಬರುತ್ತೆ ನೋಡಿ. ಈ ರೀತಿ 6 ಚೈನ್ ಗ್ಯಾಪ್ ಬರುತ್ತೆ. ಇವಾಗ 6 ಚೈನ್ ಗ್ಯಾಪ್ ಹಾಕ್ಕೊಂಡು ಇದನ್ನು ಅಷ್ಟೇ ನೀವು 1 ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಒಂಚೂರು ನೀವು ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಅಂದರೆ 5 ಚೈನ್ ಗ್ಯಾಪ್ ಹಾಕ್ತಿರಲ್ಲ ಆ ಲೆಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಅದಾದಮೇಲೆ ಮತ್ತೆ 4 ಚೈನ್ ಗ್ಯಾಪು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇವಾಗ ನೋಡಿ ಇಷ್ಟು ಆದಮೇಲೆ ನಾವು ಸ್ಯಾರಿನ ಉಲ್ಟಾ ಮಾಡ್ಕೋಬೇಕು. ಸ್ಯಾರಿನ ಉಲ್ಟಾ ಮಾಡ್ಕೊಂಡ್ಮೇಲೆ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 6 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಟ್ ಆರ್ಚ್ ಮಾಡಬೇಕು. ಆರ್ಚ್ ಮಾಡ್ಕೋಬೇಕು. ನಾನಿಲ್ಲಿ ಈ 6 ಚೈನ್ ಗ್ಯಾಪ್ ಒಳಗಡೆಗೆ 15 ಕಂಬಗಳನ್ನ ಹಾಕ್ತಾ ಇದ್ದೀನಿ. ಡಬಲ್ ಕ್ರೋಶೆಟ್ಟು 15 ಕಂಬಗಳು ಬರಬೇಕು. ಅಂದರೆ ನಿಮಗೆ ಎಷ್ಟು ಇಡ್ಸುತ್ತೆ ಅಷ್ಟು ಹಾಕ್ಕೋಬೇಕು. ಆ ಥರ ಎಲ್ಲ ನೀವು ಬೇಕಾದರೆ 16 ಕೂಡ ಮಾಡ್ಕೊಬೋದು. 17, 15 ಮಾಡ್ಕೊಳ್ಳಿ ಅಥವಾ 17 ಮಾಡ್ಕೊಳ್ಳಿ. ನಾನು 15 ಮಾಡ್ಕೊಂಡಿದ್ದೀನಿ.
15 ಆದಮೇಲೆ ನೆಕ್ಸ್ಟು ಈ ಕಡೆ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆಗೆ ಫಸ್ಟು ಲಾಕ್ ಮಾಡಿ, ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ. ಓಕೆನಾ? ನೋಡಿ ಇಷ್ಟು, ಇದು ನಿಮಗೆ ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ಸ್ಯಾರಿನ ಸೀದಾ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಫಸ್ಟುದು ಏನು ಆರ್ಚ್ ಓಲ್ ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆಗೆ ಒಂದು ಲಾಕ್ ಮಾಡಿಬಿಡಿ. ಹಾಫ್ ಕ್ರೋಶೆಟ್ ಟೈಪಲ್ಲಿ ಒಂದು ಹಾಫ್ ಕ್ರೋಶೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೀಡನ್ನ ತಗೋಬೇಕು. ನಾವು ಸ್ಮಾಲ್ ಬೀಡನ್ನ ತಗೊಂಡು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಓಲ್ ಒಳಗಡೆಗೆ ಲಾಕ್ ಮಾಡಿ, ಆಮೇಲೆ ನೆಕ್ಸ್ಟು ಒಂದು ಗ್ಯಾಪ್ ಕೊಡಬೇಕು. ನೆಕ್ಸ್ಟ್ ಓಲಲ್ಲಿ ಹಾಗೇ ಒಂದು ಹಾಫ್ ಕ್ರೋಶೆಟ್ ಮಾಡಬೇಕು, ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಓಲ್ ಒಳಗಡೆಗೆ ಲಾಕ್ ಮಾಡಿ, ನೆಕ್ಸ್ಟು ಹಾಗೇ ಒಂದು ಲಾಕ್ ಮಾಡ್ಕೊಳ್ಳಿ. ಅಂದರೆ ಒಂದೊಂದು ಗ್ಯಾಪು, ಬೀಡ್ ಆದಮೇಲೆ ಒಂದು ಗ್ಯಾಪ್ ಬರಬೇಕು, ಒಂದು ಬೀಡ್ ಬರಬೇಕು, ಮತ್ತು ಒಂದು ಗ್ಯಾಪ್ ಬರಬೇಕು, ಒಂದು ಬೀಡ್ ಬರಬೇಕು. ಈ ರೀತಿನಲ್ಲಿ ಒಂದು ಹೋಲ್ಗೆ ಹಾಗೇ ಲಾಕ್ ಮಾಡಿ, ಒಂದು ಹೋಲ್ಗೆ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ. ಸೊ ಆವಾಗ ನಿಮಗೆ ಮಧ್ಯದಲ್ಲಿ ಒಂದೊಂದು ಗ್ಯಾಪ್ ಬರುತ್ತೆ. 15 ಕಂಬ ಹಾಕಿದ್ದೀರಲ್ಲ, ನಿಮಗೆ 7 ಬೀಡ್ಗಳು ಬರುತ್ತೆ ಟೋಟಲ್ಲಾಗಿ. ನೋಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಅಟ್ ಎ ಟೈಮು 3-4 ಸ್ಮಾಲ್ ಬೀಡ್ಸ್ನ ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಂಡು ಹೋಗ್ತೀನಿ. ನಮಗೆ ಅದರಿಂದ ಟೈಮ್ ಸೇವ್ ಆಗುತ್ತೆ, ಬೇಗ ಬೇಗ ಡಿಸೈನು ಫಾಸ್ಟ್ ಫಾರ್ವರ್ಡಿಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅಟ್ ಎ ಟೈಮು ಈ ರೀತಿ ನಾನು ಮಾಡ್ತೀನಿ. ನೀವು ಹೊಸದಾಗಿ ಕಲಿತಾ ಇದ್ದರೆ ಒಂದು 2 ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೂ ಆವಾಗ 3-4 ಬೀಡನ್ನ ಹಾಕ್ಕೊಂಡು ಈ ರೀತಿ ಬೇಗ ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಟೈಮ್ ಸೇವ್ ಮಾಡಬೇಕು ಅಂದರೆ ನೀವು ಈ ರೀತಿ ಒಂದೇ ಸಲಿಗೆ 3-4 ಬೀಡ್ಗಳನ್ನ ಹಾಕ್ಕೊಂಡ್ರೆ ನಮಗೆ ಬೇಗ ಮುಗ್ದೋಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ನಾವು ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಸೊ ಪ್ರಾಕ್ಟೀಸ್ ಮಾಡಿ, ಒಂದು 2 ಬೀಡನ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ ಇವಾಗ ಲಾಸ್ಟ್ ಎಂಡಿಂಗ್ ಲಾಕ್ ಮಾಡಿದ್ದಾದಮೇಲೆ ಇವಾಗ ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಂಬಿಡಿ. ಸೊ ಟೋಟಲ್ ಆಗಿ ನಮಗೆ 7 ಬೀಡ್ಗಳು ಬರುತ್ತೆ. ನೋಡಿ ಈ ರೀತಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಆರ್ಚು. ಸೆಕೆಂಡ್ ಸ್ಟೆಪ್ ಮಾಡಿದ್ಮೇಲೆ ಇವಾಗ 4 ಚೈನ್ ಗ್ಯಾಪ್ ಹಾಕ್ಕೊಳ್ಳಿ. 4 ಚೈನ್ ಗ್ಯಾಪ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ನಾವು ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಮತ್ತು ಮೀಡಿಯಮ್ ಸೈಜ್ ಬೀಡನ್ನೇ ತೊಗೊಳ್ಳಿ. ಇದಕ್ಕೆ ದಪ್ಪ ಬೀಡ್ ಬೇಡ, ಮೀಡಿಯಮ್ ಸೈಜ್ದು ರೌಂಡ್ ಬೀಡೇ ತಗೊಳ್ಳಿ. ಆದಷ್ಟು ರೌಂಡ್ ಬೀಡು ಅಥವಾ ರೌಂಡಲ್ಲಿ ಏನಾದರೂ ಡಿಸೈನ್ ಇದ್ದರೂ ಓಕೆ, ಬಟ್ ರೌಂಡ್ ಬೀಡನ್ನೇ ಯೂಸ್ ಮಾಡಿ. ಬೀಡನ್ನ ಲಾಕ್ ಮಾಡಿ, ಆನಂತರ ಸೀರೆಗೆ ಲಾಕ್ ಮಾಡಿ. ನೆಕ್ಸ್ಟು 4 ಚೈನ್ ಗ್ಯಾಪು, 4 ಚೈನ್ ಗ್ಯಾಪ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಆಮೇಲೆ ಬೀಡನ್ನ ಆ್ಯಡ್ ಮಾಡಿ. ಬೀಡನ್ನ ಆ್ಯಡ್ ಮಾಡಬೇಕು, ಬೀಡನ್ನ ಲಾಕ್ ಮಾಡಿ, ನಂತರ ಸೀರೆಗೆ ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ 4 ಚೈನ್ ಗ್ಯಾಪ್ ಬರುತ್ತೆ. ಸೊ ಇದು ನಮಗೆ ಒಂದು ಆರ್ಚ್ ಮಾಡೋದಕ್ಕೆ ಇಷ್ಟು ಬರುತ್ತೆ ಸ್ಟೆಪ್ಪು. ನಾನು ಒಂದೇ ಸ್ಟೆಪ್ಪಲ್ಲಿ 2 ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಬಂದ್ಬಿಟ್ಟೆ ನೋಡಿ. ಸೊ ಇದಿಷ್ಟು ನಮಗೆ ಒಂದು ಆರ್ಚ್ ಆಯಿತು. ಇವಾಗ ಈ ರೀತಿ ನಮಗೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನೀವು ಇಷ್ಟಕ್ಕೆ ಡಿಸೈನ್ನ ಸ್ಟಾಪ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ ಕೂಡ ನಾನು ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಇವಾಗ ಎಲ್ಲ ಆರ್ಚ್ ಫಿನಿಶ್ ಆಗಿದೆ ಫಸ್ಟ್ ಸ್ಟೆಪ್ಪು. ಇವಾಗ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಥ್ರೆಡ್ನ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಸ್ಯಾರಿ ಸೆರ್ಗು ಯಾವ ಕಲರ್ ಇದೆ ಆ ಕಲರ್ ಥ್ರೆಡ್ನ ತಗೊಳ್ತಾ ಇದ್ದೀನಿ ನಾನು. ಇವಾಗ ಥ್ರೆಡ್ನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೇಮ್ ಫಸ್ಟ್ ಸ್ಟೆಪ್ದು ಥ್ರೆಡ್ನ ಎಲ್ಲಿ ಲಾಕ್ ಮಾಡಿದ್ದೀರಲ್ಲ ಅಲ್ಲೇ ಲಾಕ್ ಮಾಡ್ಕೊಂಬಿಡಿ. ಇದನ್ನು ಕೂಡ ಸೇಮ್ ಸ್ಯಾರಿ ಹಿಂಭಾಗಕ್ಕೆ ಥ್ರೆಡ್ನ ಪ್ಲೇಸ್ ಮಾಡ್ಕೋಬೇಕು. ನೀಡಲ್ನ ಸಹಾಯದಿಂದ ಸೀರೆ ಮೇಲ್ಗಡೆಯಿಂದ ದಾರಾನ ಕೆಳಗಡೆನು ನೀಡಲ್ ಸಹಾಯದಿಂದ ದಾರಾನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಈ ರೀತಿ 2 ಗಂಟೆ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಕಟ್ಟಿದ್ದಾದಮೇಲೆ ನಾವು 4 ಚೈನ್ ಗ್ಯಾಪ್ ಹಾಕ್ಕೊಂಡಿದ್ದೀವಲ್ಲ, ಆ 4 ಚೈನ್ ಗ್ಯಾಪ್ದು ಫಸ್ಟ್ ಚೈನ್ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಹಾಫ್ ಕ್ರೋಶೆಟ್ ಮಾಡೋಣ. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನು, ಲಾಕ್ ಮೇಲೆ ಲಾಕು, ಲಾಕ್ ಮೇಲೆ ಲಾಕ್ ಬರುತ್ತೆ. ಆಮೇಲೆ 3 ಚೈನ್ ಗ್ಯಾಪ್ ಕೆಳಗಡೆಗೆ ಬೀಡ್ ಕೆಳಗಡೆಗೆ 3 ಚೈನ್ ಬರುತ್ತೆ. ಬೀಡ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅದು ನಿಮಗೆ ಬೀಡ್ ಹಿಂದ್ಗಡೆ ಕುತ್ಕೊಳುತ್ತೆ, ನಿಮಗೇನು ಥ್ರೆಡ್ ಕಾಣಿಸೋದಿಲ್ಲ, ಅದು ಕೆಳಗಡೆಗೆ ಹೋಗ್ಬಿಡುತ್ತೆ.
ಆಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಕೆಳಗಡೆಗೆ 3 ಚೈನ್ ಹಾಕ್ಕೊಳ್ಳಿ. ಬೀಡ್ ಕೆಳಗಡೆಗೆ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಇದು ಲಾಸ್ಟ್ ಸ್ಟೆಪ್ಪು ನಿಮಗೆ. ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡಿ. ಸೊ ಇದು ಈಗ ಆರ್ಚ್ನ ನಾವು ಸ್ಟಾರ್ಟ್ ಮಾಡಬೇಕು. ಇದು ಸಿಂಪಲ್ ಸ್ಟೆಪ್ಪು, ಸುಮ್ಮನೆ ಚೈನ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದಷ್ಟೇ. ನೆಕ್ಸ್ಟ್ ನೋಡಿ, ಸ್ಟಾರ್ಟಿಂಗ್ ಏನು ನಾವು ಒಂದು ಪಾಯಿಂಟ್ ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ. ಆಮೇಲೆ ಇವಾಗ ಬೀಡ್ ಮೇಲ್ಗಡೆಗೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಆಮೇಲೆ ಬೀಡ್ ಪಕ್ಕ ಒಂದು ಆಗೇನೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ. ಲಾಕ್ ಮೇಲೆ ಒಂದು ಲಾಕು, ಮತ್ತೆ ಬೀಡ್ ಸುತ್ತ 3 ಚೈನ್ ಬರುತ್ತೆ. ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಆ 2 ಬೀಡ್ ಮಧ್ಯ ಸ್ಪೇಸ್ ಇರುತ್ತಲ್ಲ, ಅಲ್ಲಿಗೆ ನಾವು ಲಾಕ್ ಮಾಡ್ತಾ ಇರೋದು ಇದು. ಮತ್ತೆ ಬೀಡ್ ಸುತ್ತ 3 ಚೈನ್ ಗ್ಯಾಪು, ಲಾಕ್ ಮೇಲೆ ಲಾಕ್, ಬೀಡ್ ಮಧ್ಯದಲ್ಲಿ ಲಾಕ್. ಸೊ ಇದೇ ರೀತಿ ನಾವು ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಎಂಡಿಂಗಲ್ಲಿ ನೋಡಿ, ಲಾಸ್ಟ್ ಲಾಕ್ ಮೇಲೆ ಒಂದು ಲಾಕ್ ಮಾಡಿ, ಲಾಸ್ಟ್ ಚೈನಲ್ಲಿ ಲಾಕ್ ಮಾಡಿ. ಆ ನಂತರ ಇವಾಗ 4 ಚೈನ್ ಗ್ಯಾಪ್ದು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್. ಈ ರೀತಿ ಕಂಪ್ಲೀಟ್ ಆದಮೇಲೆ ಇವಾಗ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ ಮತ್ತೆ ಬೀಡ್ ಕೆಳಗಡೆಗೆ 3 ಚೈನ್ ಹಾಕಿ ಈ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. ಸೊ ಈ ಡಿಸೈನ್, ಈ ಸ್ಟೆಪ್ ಬಂದು ನಮಗೆ ಏನಂದರೆ, ನಾವೇನು ಬೀಡ್ ಹಾಕಿದ್ವಲ್ಲ ಅದಕ್ಕೆ ಒಂದು ಬಾರ್ಡರ್ ಕೊಟ್ಟಂಗಿರುತ್ತೆ. ಆಪೋಸಿಟ್ ಕಲರಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಬಾರ್ಡರ್ ಕೊಟ್ಟಂಗೆ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ಸ್ ಮೇಲೆ ಡಿಸೈನ್ ಇನ್ನೂ ಡಿಪೆಂಡ್ ಆಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ಇವಾಗ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಬೀಡ್ ಕೆಳಗಡೆಗೆ 3 ಚೈನ್ ಹಾಕಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಅಂದರೆ 2 ಸ್ಟೆಪ್ಪಲ್ಲಿ ನಾವು 3 ಸ್ಟೆಪ್ ಡಿಸೈನ್ ಮಾಡ್ಬೋದು. 3 ಸ್ಟೆಪ್ಸ್, ಆ್ಯಕ್ಚುಲಿ 3 ಸ್ಟೆಪ್ ಆಗಿದೆ ಈಗ ಟೋಟಲ್ ಆಗಿ, ಬಟ್ ನಾವು ಮಾಡಿದ್ದು 2 ಸ್ಟೆಪ್ಪು. 2 ಸ್ಟೆಪ್ಪಲ್ಲಿ 3 ಸ್ಟೆಪ್ ಅನ್ನೋದಕ್ಕಿಂತ 4 ಸ್ಟೆಪ್ಪೇ ಅನ್ಬೋದು. ಬೇಸ್ ಲೈನ್ನ ಕೌಂಟ್ ಮಾಡಿಕೊಂಡ್ರೆ 4 ಸ್ಟೆಪ್ ಬರುತ್ತೆ. ನಾನು ಫಸ್ಟ್ ಸ್ಟೆಪ್ಪಲ್ಲೇ 3 ಸ್ಟೆಪ್ಪು ಡಿಸೈನ್ನ ಫಸ್ಟ್ ಸ್ಟೆಪ್ಪಲ್ಲೇ ಮಾಡಿಬಿಟ್ಟೆ. ಆಮೇಲೆ ಈ ಬಾರ್ಡರ್ ಥರ ಮಾಡ್ಕೊಂಡು ಬಂದಿದ್ದು ನೋಡಿ. ಈ ರೀತಿಯಾಗಿ ಒಂಥರ ಫ್ಲವರ್ ಪೆಟಲ್ ಟೈಪಲ್ಲೂ ಕಾಣಿಸುತ್ತೆ, ಬಾರ್ಡರ್ ಥರನೂ ಕಾಣಿಸುತ್ತೆ ಇದು ನಿಮಗೆ. ನೋಡಿ, ನಾನು ಒಂದಷ್ಟು ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ. ಆಮೇಲೆ ಆರ್ಚ್ ಕೂಡ ಅಷ್ಟೇ, ತುಂಬ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಡಿಸೈನ್ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಕುಚ್ಚುಗಳು 3 ಕುಚ್ಚು ನಾನು ಇವಾಗ ನೋಡಿ ಆ ಕಡೆ ಈ ಕಡೆ ಮೆಹಂದಿ ಕಲರ್ ಹಾಕಿಬಿಟ್ಟು ಮಧ್ಯದಲ್ಲಿ ಮರೂನ್ ಕಲರು ಈ ಥರ ಹಾಕಿದ್ದೀನಿ. ಅದೊಂಥರ ಮಡ್ ಕಲರು. ಸೊ ಈ ರೀತಿ ನಾನು 187 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. 187 ಅಂದರೆ ನಿಮಗೆ 367 ದಾರ ಆಗುತ್ತೆ. ತುಂಬಾ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕುಚ್ಚು ಆರ್ಚ್ ಲೆವೆಲಿಗೆ ಕಟ್ಕೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಡಿಸೈನ್ನ ಮಾಡ್ಬೋದು ಅಂತ. 2 ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಆಗಿರೋಂಥ ಡಿಸೈನು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.